ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗೋದಿಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಭವ್ಯವಾದ ರಾಮ ಮಂದಿರ ಲೋಕಾರ್ಪಣೆಗೆ ಸಿದ್ಧವಾಗ್ತಾ ಇರೋದು ರಾಮನ ಅಸಂಖ್ಯ ಭಕ್ತರ ಮನಸ್ಸಿಗೆ ಖುಷಿ ಕೊಟ್ಟಿದೆ. ಈ ಶುಭ ಗಳಿಗೆಯಲ್ಲಿ ರಾಮನ ಜನ್ಮಭೂಮಿಯಿಂದ ಬಂದಿರುವಂತಹ ಮಂತ್ರಾಕ್ಷತೆ ಬೆಂಗಳೂರಿನಲ್ಲಿ ವಿತರಣೆ ಆಗ್ತಾ ಇದೆ. ರಾಮನ ಊರು ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ. ಬೆಂಗಳೂರಲ್ಲಿ ಮನೆ ಮನಗಳಿಗೆ ಮಂತ್ರಾಕ್ಷತೆ. ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಡೀ ದೇಶ ಸಿದ್ಧವಾಗುತ್ತಿದೆ. ನೂರಾರು ವರ್ಷಗಳ ಹಿಂದೂಗಳ ಕನಸು ಸಾಕಾರವಾಗೋ ಶುಭ ಗಳಿಗೆಯನ್ನ ಮತ್ತಷ್ಟು ಐತಿಹಾಸಿಕವಾಗಿಡಲು ರಾಮ ಜನ್ಮಭೂಮಿಯಿಂದ ಇಡೀ ದೇಶಕ್ಕೆ ವಿಶೇಷ ಪೂಜೆ ಮಾಡಿರೋ ಮಂತ್ರಾಕ್ಷತೆಯನ್ನ ತಲುಪಿಸಲಾಗ್ತಾ ಇದೆ. ಬೆಂಗಳೂರಿಗೂ ಕಳೆದ ವಾರವೇ ಈ ವಿಶೇಷವಾದ ಮಂತ್ರಾಕ್ಷತೆ ತಲುಪಿದ್ದು ಹಿಂದೂ ಕಾರ್ಯಕರ್ತರು ಇದನ್ನ ಮನೆ ಮನೆಗೆ ತಲುಪಿಸೋ ಕಾರ್ಯವನ್ನ ಮಾಡಿಕೊಂಡು ಬಂದಿದ್ದಾರೆ. ಇಂದು ಹೆಬ್ಬಾಳ ಭಾಗದಲ್ಲಿ ಈ ಮಂತ್ರಾಕ್ಷತೆಯನ್ನ ಮನೆಗಳಿಗೆ ನೀಡೋ ಕಾರ್ಯವನ್ನ ಮಾಡಿದ್ದಾರೆ. ಮೊದಲು ಸುಮಂಗಲಿ ಸೇವಾ ಆಶ್ರಮದಲ್ಲಿ ಮಂತ್ರಾಕ್ಷತೆಗೆ ಪೂಜೆ ಮಾಡಿ ಸಿಹಿ ಹಂಚಿ ಮಂತ್ರಾಕ್ಷತೆಯನ್ನ ಮನೆಗಳಿಗೆ ಹಂಚುವ ಕಾರ್ಯವನ್ನ ಶುರು ಮಾಡಲಾಗಿದೆ. ಸೊ ಇವಾಗ ಒಂದು 9 ರಿಂದ 10 ಸಾವಿರ ಮನೆಗೆ ತಲುಪಿಸಿದೀವಿ. ಆಲ್ರೆಡಿ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಮನೆ ಮನೆಗೆ ಹೋಗಿ ನಮ್ಮ ಕಡೆಯಿಂದ ರಾಮನಿಗೆ ಒಂದು ಅಳಿಲು ಸೇವೆ ಅಂತ ನಾವೆಲ್ಲರೂ ಎಲ್ಲ ಹಿಂದೂ ಬಾಂಧವರು, ಭಗಿನಿಯರು, ಮಾತೆಯರು ಎಲ್ಲರೂ ಸೇರಿಸಿ ಇದನ್ನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಶಸ್ವಿಯಾಗಿ ಮುಗಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಅಂತಲ್ಲ, ದೇಶದಾದ್ಯಂತ ಈ ಮಂತ್ರಾಕ್ಷತೆ ತಲುಪಿದೆ. ಎಲ್ಲರ ಮನೆಗೂ ತಲುಪಿಸೋದೇ ನಮ್ಮದು ಒಂದು ಉದ್ದೇಶ. 22ನೇ ತಾರೀಕು ಅವ್ರವ್ರ ಮನೆಯಲ್ಲಿ ಒಂದು 5 ದೀಪ ಅಯೋಧ್ಯೆ ಕಡೆ ಮುಖ ಮಾಡಿ ಹಚ್ಚಿದ್ರೆ ಅವತ್ತು ಇನ್ನೊಂದು ಚಿಕ್ಕ ದೀಪಾವಳಿ ಅಂತ ನಾವು ಆಚರಿಸ್ಬೋದು. ರಾಮನ ಭೂಮಿಯಿಂದ ಬಂದಿರೋ ಮಂತ್ರಾಕ್ಷತೆಯನ್ನ ಅತ್ಯಂತ ಭಕ್ತಿಭಾವದಿಂದ ಪಡೆದ ಜನ ಇದು ನಮ್ಮ ಪುಣ್ಯ, ರಾಮ ಮಂದಿರದಿಂದ ಬಂದಿರೋ ಮಂತ್ರಾಕ್ಷತೆಯನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿವೆ, ನಾವು ಅಲ್ಲಿಗೆ ಹೋಗೋದಕ್ಕೆ ಆಗುತ್ತೋ ಇಲ್ವೋ, ಆದ್ರೆ ಅಲ್ಲಿಂದ ಬಂದಿರೋ ಮಂತ್ರಾಕ್ಷತೆ ಮನೆಗೆ ಬಂದಿರೋದು ಸಂತೋಷವಾಗಿದೆ ಅಂತ ಖುಷಿ ಪಟ್ಟಿದ್ದಾರೆ. ಬಂದಿರೋದು ಮನೆ ನಮಗೆಲ್ಲ ಬಹಳ ತುಂಬಾನೇ ಖುಷಿ ಆಗ್ತಾ ಇದೆ. ಅಂದರೆ ಶ್ರೀರಾಮನೇ ನಮ್ಮನ್ನೆಲ್ಲ ಹುಡ್ಕೊಂಡು ಮನೆ ಮನೆಗೂ ಹಂಚ್ತಾ ಇದ್ದಾರೆ. ರಾಮನ ಅನುಯಾಯಿಗಳಾಗಿ ನೀವೆಲ್ಲ ಬಂದಿದ್ದೀರಾ, ನಮಗೆಲ್ಲ ಭಾಳ ಖುಷಿ ಆಗ್ತಾ ಇದೆ. ಎಲ್ಲ ನಮ್ಮ ದೀಪಾವಳಿ ಯಾವ ರೀತಿ ಆಚರಣೆ ಮಾಡ್ತೀವಿ, ಯುಗಾದಿ ಯಾವ ರೀತಿ ಆಚರಣೆ ಮಾಡ್ತೀವಿ, ಆ ಥರ ನಮ್ಮ ಈ ಅಯೋಧ್ಯ 22ನೇ ತಾರೀಕು ಉದ್ಘಾಟನೆ ಆಗ್ತಾ ಇರೋದು ನಮಗೆಲ್ಲ ಹಬ್ಬ ಆ ಥರಂಥ ವಿಷಯ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಟ್ನಲ್ಲಿ ಇಡೀ ಭಾರತ 22ರ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದು ಪ್ರತಿ ಮನೆಗಳಲ್ಲೂ ಅಂದು ರಾಮನ ಜಪ ತಪ ನಡೆಯಲಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.